ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಡನ್ನಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಐಡಿಯಾನೇ ಇರಲಿಲ್ಲ ಇವತ್ತು ವ್ಲಾಗ್ ಮಾಡೋಣ ಅಂದ್ಬಿಟ್ಟು. ಟೈಮ್ ಆಲ್ರೆಡಿ ಆಫ್ಟರ್ನೂನ್ ಆಗಿದೆ. ಇವಾಗ ಸ್ನಾನ ಎಲ್ಲ ಮುಗಿಸಿ ಎಷ್ಟೊತ್ತಾದಮೇಲೆ ನಾನು ಹೇರ್ ಸೀರಮ್ ಹಚ್ಕೊತಾ ಇದ್ದೀನಿ. ಮರ್ತೇ ಹೋಗ್ಬಿಟ್ಟಿತ್ತು ಇವತ್ತು ಹೇರ್ ಸೀರಮ್ ಹಾಕೋದು. ಪಾಪು ಬೇರೆ ಮಲ್ಕೊಂಡಿರಲಿಲ್ಲ ಇವತ್ತು. ಹಾಗಾಗಿ ನಾನು ಯಾವಾಗ ವ್ಲಾಗ್ ಮಾಡಬೇಕಿದ್ರು ಒಂದು ದಿನ ಮುಂಚೆನೇ ಪ್ರಿಪೇರ್ ಆಗ್ತಿದ್ದೆ, ನಾಳೆ ವಿಡಿಯೋ ಮಾಡೋಣ ವ್ಲಾಗ್ ಮಾಡೋಣ ಅಂದ್ಬಿಟ್ಟು. ಬಟ್ ಈ ಥರ ಸಡನ್ನಾಗಿ ವ್ಲಾಗ್ ಮಾಡಿದಾಗ ಚೆನ್ನಾಗಿರುತ್ತೆ, ನೋಡೋಣ ಹೇಗಿರುತ್ತೆ ಇವತ್ತಿನ ದಿನ ಅಂತ. ಫ್ರೆಂಡ್ಸ್, ಏನಂದರೆ ವಿಳೆದೆಲೆ ಬರುತ್ತಲ್ಲ, ಅದು ನಾನು ಬಾಣ್ತಿಯಲ್ಲಿ ಹಾಕ್ಕೊತಾ ಇದ್ದೆ. ಅದಾದಮೇಲೆ ಎಷ್ಟೊಂದು ದಿನ ಆಗಿಬಿಟ್ಟಿತ್ತು ಇವತ್ತು ಹಾಕ್ಕೊಂಡಿದ್ದೀನಿ. ನಿಮಗೆ ವೀಡಿಯೋದಲ್ಲಿ ಕಾಣ್ತಿರ್ಬೋದು ನಾನು ಬಾಯಾಡಿಸ್ತಾ ಇರೋದು. ವಿಳೆದೆಲೆ ಹಾಕೋದ್ರಿಂದ ತುಂಬಾ ಒಳ್ಳೆಯದು, ಐರನ್ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಸುಣ್ಣದಲ್ಲಿ ಕ್ಯಾಲ್ಶಿಯಮ್ ಎಲ್ಲ ಇರೋದ್ರಿಂದ ತುಂಬಾ ಶಕ್ತಿಯಾಗಿರ್ತೀವಿ ನಾವು ಲೈಫ್ ಲಾಂಗ್ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮನೇಲಿ ಅಜ್ಜಿ ಹಾಕ್ಕೊತಾರಲ್ಲ, ಅವ್ರ ಜೊತೆ ಯಾವಾಗಲೂ ನಾನು ಇಸ್ಕೊಂಡು ಹಾಕ್ಕೊತಾ ಇರ್ತೀನಿ. ಮತ್ತು ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮ್ಮದು ತಿಂಡಿ ಎಲ್ಲ ಆಯಿತು. ಇವಾಗ ಅಡುಗೆ ಮಾಡಬೇಕು, ಅಜ್ಜಿ ಮಾಡ್ತಾಯಿದ್ದಾರೆ. ಸೊ ಇವತ್ತು ನನಗೆ ಫ್ರೀ. ಈ ಪೌಚ್ ಏನಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ. ಇದರಲ್ಲಿ ನನ್ನ ಫೇವ್ರೇಟ್ ಎಲ್ಲ ಹಾಕಿ ಎತ್ತಿಡೋಣ ಅಂತ ಇವಾಗ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ಲು ಮೆಸ್ಸಿ ಆಗಿತ್ತು, ಕ್ಲೀನ್ ಮಾಡೇ ಇರಲಿಲ್ಲ, ತುಂಬ ದಿನ ಆಗಿತ್ತು. ಹಾಗಾಗಿ ಇವತ್ತು ಎಲ್ಲ ಆರ್ಗನೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಂದು ಶಾಪಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಈ ಪೌಚ್ನ ಎಲ್ಲಿ ತೊಗೊಂಡಿದ್ದು ಅಂತ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ಫೇವ್ರೇಟ್ ಐಟಮ್ಸ್ ಎಲ್ಲ ಹಾಕ್ತಾಯಿದ್ದೀನಿ ಇವಾಗ. ನೋಡ್ಬೋದು, ಇಲ್ಲಿ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿತ್ತು. ಹಾಗೆ ತುಂಬ ಇಟ್ಬಿಟ್ಟಿದ್ದೆ, ನಾನು ಕ್ಲೀನೇ ಮಾಡ್ಕೊಂಡಿರಲಿಲ್ಲ. ಇವಾಗೆಲ್ಲ ತೆಗ್ದಿಟ್ಕೊಳ್ತಾ ಇದ್ದೀನಿ. ಇದು ನನ್ನ ಫೇವ್ರೇಟ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಕಡಿಮೆ ಪ್ರೈಸ್ ಕೂಡ. ನಿಮ್ಗೆ ಅನ್ಸೋದೇ ಇಲ್ಲ ಕಡಿಮೆ ಪ್ರೈಸ್ದು ಅಂತ. ಮಿನಿಮಮ್ 200 ಇರ್ಬೋದೇನೋ ಅಷ್ಟೇ. ಒಂದು 200, ಎರಡು ಸೇಮ್ ಪ್ರೈಸ್ ಅನಿಸುತ್ತೆ. ಬಟ್ ತುಂಬಾ ಚೆನ್ನಾಗಿದೆ ಲಿಪ್ಸ್ಟಿಕ್ಕು, ನನ್ನ ಫೇವ್ರೇಟ್. ಅದಕ್ಕೆ ಅದನ್ನು ಪೌಚಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಯಾವುದೇ ಯೂಸ್ ಮಾಡಲ್ಲ ಅದನ್ನೆಲ್ಲ ಪೌಚ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೆ. ಈಗಂತೂ ಮುಂಚೆ ಫೇಸ್ ಪ್ಯಾಕ್ಗಳು ಎಲ್ಲ ಯೂಸ್ ಮಾಡ್ತಾಯಿದ್ದೆ, ಈಗಂತೂ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಪಾಪುನ ನೋಡ್ಕೊಳ್ಳೋದೇ ಇರುತ್ತೆ, ಅದೇ ಒಂದು ಕೆಲಸ ಇರುತ್ತೆ. ನಮ್ಮ ಬಗ್ಗೆ ನಮಗೆ ಇಂಟ್ರೆಸ್ಟೇ ಇರಲ್ಲ ಮಕ್ಕಳು ಆದಮೇಲೆ. ಸೊ ಅದೆಲ್ಲ ಕಡಿಮೆ ಮಾಡಿದ್ದೀನಿ. ಫೇಸ್ ಪ್ಯಾಕ್ ಹಾಕೋದು, ಮತ್ತು ಎಷ್ಟು ಚೆನ್ನಾಗಿ ಎಲ್ಲರೂ ಹೋಗ್ಬೇಕಂದ್ರೆ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಇವಾಗ ಅದು ಕಡಿಮೆ ಮಾಡಿಬಿಟ್ಟಿದ್ದೀನಿ. ಸುಮ್ಮನೆ ಏನೋ ಒಂದು ಕಾಜಲ್ ಹಚ್ಕೋಬೇಕು, ಲಿಪ್ಸ್ಟಿಕ್ ಲೈಟಾಗಿ ಹಚ್ಕೊಂಡು ಎಲ್ಲಾದರೂ ಹೋಗುವಾಗ ಅಷ್ಟೇ ನಂದು ಮೇಕಪ್ ಇವಾಗ. ಮುಂಚೆ ಅಂದರೆ ಫೌಂಡೇಶನ್ನು, ಪ್ರೈಮರು ಎಲ್ಲ ಹಾಕ್ತಾಯಿದ್ದೆ. ಬಟ್ ಈಗ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಐ ಶ್ಯಾಡೋಸು ಅಷ್ಟೇ, ಏನೂ ಇವಾಗ ಟ್ರೈಯೇ ಮಾಡ್ತಾಯಿಲ್ಲ ನಾನು. ಬ್ರಷು ಸ್ವಲ್ಪ ಅದಕ್ಕೆ ಇದಕ್ಕೆ ಎಲ್ಲ ಇಟ್ಟು ಮೆಸ್ಸಿ ಮಾಡಿಬಿಟ್ಟಿದ್ದೀನಿ. ಅದೆಲ್ಲ ಇವತ್ತು ಕ್ಲೀನ್ ಮಾಡಬೇಕು. ಮತ್ತು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸೇಷನ್ ತೋರಿಸಿ ಅಂತ ನಂಗೆ ಮೆಸೇಜ್ ಮಾಡಿದರು. ಇವಾಗೆಲ್ಲ ಇಂಟೀರಿಯರ್ಸ್ ಹತ್ರ ಹೇಳಿ ಅವ್ರು ಯಾವ ಥರ ಬೇಕೋ ಆ ಥರ ಡ್ರೆಸ್ಸಿಂಗ್ ಟೇಬಲ್ ಮಾಡಿಸ್ತಾರೆ. ಈ ಥರ ಡ್ರೆಸ್ಸಿಂಗ್ ಟೇಬಲ್ ಇರೋದು ತುಂಬಾ ಕಡಿಮೆ. ಅದಕ್ಕೆ ನಾನು ಮಾಡ್ತೀನಿ, ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸೇಷನ್ ವಿಡಿಯೋ ಕೂಡ ಮಾಡ್ತೀನಿ. ಇವಾಗ ಈಚೆ ಕಡೆ ಪಾಪು ಎದ್ದು ಓಡಿ ಬಂದುಬಿಟ್ಟ, ಮಲಗಿದ್ದ ಅವನು ಮಲಗಿದಾಗ ನಂಗೆ ಸ್ವಲ್ಪ ಫ್ರೀ ಇರುತ್ತೆ. ಆವಾಗ ಸ್ವಲ್ಪ ವೀಡಿಯೋಸ್ ಮಾಡೋದು, ಎಡಿಟ್ ಮಾಡೋದು, ಆ ಥರ ಕೆಲಸಗಳು ಮಾಡ್ತೀನಿ. ನೋಡ್ಬೋದು, ಇಲ್ಲಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ, ನಾನೇ ಹಾಕಿದ್ದು. ತುಂಬಾ ಖುಷಿ ಆಗುತ್ತೆ ನೋಡೋಕ್ಕೆ. ಸೊ ಇವತ್ತು ಸ್ವಲ್ಪ ವೆದರ್ ಮಳೆ ಬರೋ ಥರ ಇತ್ತು, ಹಾಗಾಗಿ ಫುಲ್ ಚೆನ್ನಾಗಿತ್ತು ವೆದರು. ಇದು ಕರ್ಬೇವಿನ ಸೊಪ್ಪಿಂದು ಗಿಡ, ಮನೆ ಹತ್ರನೇ ಹಾಕಿದ್ದೀನಿ. ಬೇಕಂದಾಗ ಕಿತ್ಕೊಂಡು ಮಾಡ್ಕೋಬೋದಲ್ಲ ಅಂತ. ಇವಾಗ ಸುಮ್ಮನೆ ಓಡಾಡಿಸ್ತಾ ಇದ್ದೀನಿ ಅವನ್ನ. ವೆದರ್ ಅಂತೂ ಸೂಪರಾಗಿತ್ತು, ಮಳೆ ಬರೋ ಥರ ಇತ್ತು. ಇನ್ನೂ ಬಂದಿರಲಿಲ್ಲ, ಆಮೇಲೆ ಬಂತು ಒಂದು ಸ್ವಲ್ಪ ಹೊತ್ತು ಆದಮೇಲೆ. ಈಚೆ ಕಡೆ ಬಿಟ್ಟರೆ ಅವನಿಗೆ ನಾನು ಬೇಡ, ಅವ್ರ ಪಪ್ಪನೂ ಬೇಡ, ಯಾರು ಬೇಡ. ಒಬ್ಬನೇ ಆರಾಮಾಗಿ ಆಟಾಡ್ತಾನೆ. ಬಟ್ ಮಣ್ಣಲ್ಲಿ ಆಡೋದ್ರಿಂದ ಸ್ವಲ್ಪ ಮಣ್ಣಾಗ ಮಾಡ್ಕೊತಾನೆ, ತಿನ್ಬಿಡ್ತಾನೆ ಅಂತ ಭಯ. ಹಾಗಾಗಿ ಜಾಸ್ತಿ ಬಿಡಲ್ಲ ಈಚೆ ಆಟಾಡೋಕ್ಕೆ. ಮನೇಲೇ ಟಾಯ್ಸ್ ಎಲ್ಲ ಹಾಕ್ಬಿಟ್ಟು ಆಟಾಡೋಕ್ಕೆ ಕೂರಿಸ್ತೀನಿ. ಇವತ್ತು ವೆದರ್ ಸ್ವಲ್ಪ ಈ ಥರ ಚಿಲ್ಲಾಗಿತ್ತಲ್ಲ, ಅದಕ್ಕೆ ಆಟಾಡಲಿ ಅಂತ ಬಿಟ್ಟಿದ್ದೆ. ನಮ್ಮನೆ ಹತ್ರ ಅವನು ಆರಾಮಾಗಿ ಆಟಾಡ್ಬೋದು, ಯಾಕಂದರೆ ಯಾವ ಗಾಡಿಗಳು ಬರುತ್ತೆ ಅಂತ ಭಯ ಇರಲ್ಲ.
ಮತ್ತು ಫ್ರೆಂಡ್ಸ್, ಹಳ್ಳಿಗಳಲ್ಲಿ ಮನೆಯಲ್ಲಿ ಯಾವ ಥರ ಅಂದರೆ ಎಷ್ಟೇ ಕ್ಲೀನ್ ಮಾಡಿದ್ರು ಏನಾದರೂ ಒಂದು ಇದ್ದೇ ಇರುತ್ತೆ, ಗಲೀಜು ಅಂತ ಆಗ್ತಾನೇ ಇರುತ್ತೆ. ಯಾಕಂದರೆ ನೋಡ್ಬೋದು ನಮ್ಮ ಮನೆ ರೋಡೇ ಯಾವ ಥರ ಇದೆ ಅಂದ್ಬಿಟ್ಟು. ಹಾಗಾಗಿ ತುಂಬ ಮಣ್ಣಿರುತ್ತೆ, ಕಸ ಗುಡಿಸಿದ್ರೂ ಅಷ್ಟೇ, ಮತ್ತು ನೆಲ ಒರೆಸಿದ್ರೂ ಅಷ್ಟೇ ನೀಟಾಗಿ ಕ್ಲೀನ್ ಆಗೋದೇ ಇಲ್ಲ. ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ರೆ ಇನ್ನೊಂದು ಕಡೆಯಿಂದ ಅಲ್ಲೇ ಕ್ಲೀನ್ ಹಾಳಾಗಿರುತ್ತೆ. ಪಾಪು ಬೇರೆ ಇದ್ದಾನಲ್ಲ, ಅವನು ಬೇರೆ ಸಿಕ್ಕಾಪಟ್ಟೆ ತೀಟೆ ಮಾಡೋದ್ರಿಂದ ಆ ಐಟಮ್ ತೆಗ್ದು ಇಲ್ಲಿ ಹಾಕ್ತಾನೆ, ಇದನ್ನು ತೆಗ್ದು ಅಲ್ಲಿ ಹಾಕ್ತಾನೆ. ಸೊ ಹಳ್ಳಿಗಳಲ್ಲಿ ಮನೇನ ಮೇಂಟೈನ್ ಮಾಡೋದು ದೊಡ್ಡ ವಿಷಯ. ಹಾಗೆ ಮನೆ ಹತ್ರನೂ ಅಷ್ಟೇ, ಯಾಕಂದರೆ ಇಲ್ಲಿ ಕಸದ ಗಾಡಿ ಎಲ್ಲ ಬರಲ್ಲ ಅಲ್ವಾ. ಹಾಗಾಗಿ ನಾವು ಮನೆ ಹತ್ರನೇ ಹಾಕಬೇಕಾಗುತ್ತೆ ಕಸದ ಐಟಮ್ ಎಲ್ಲ ಏನೇ ಇದ್ರೂ. ಹಾಗಾಗಿ ಇಲ್ಲಿ ನಾವು ಏನೇ ನೀಟ್ ಮಾಡಿದ್ರೂ ಅಷ್ಟು ನೀಟಾಗಿ ಆಗೋದೇ ಇಲ್ಲ. ಫ್ರೆಂಡ್ಸ್, ಈ ವಿಡಿಯೋ ಬಂದ್ಬಿಟ್ಟು ಕಂಪ್ಲೀಟ್ ನಂದು ವಿಲೇಜ್ ಲೈಫ್ ಸ್ಟೈಲ್ ಏನಿದೆ ಅದ್ರ ಬಗ್ಗೆನೇ ವಿಡಿಯೋ ಇದು. ಮತ್ತು ನನಗೆ ಅರೇಕಾ ಪ್ಲೇಟ್ಸ್ ಬಗ್ಗೆ ಹೇಳಿ ಅಂತ ನಂಗೆ ಮೆಸೇಜಸ್ ಬಂದಿತ್ತು, FBನಲ್ಲೂ ಕೂಡ ಮೆಸೇಜ್ ಬಂದಿತ್ತು, ಹಾಗೆ ಕಮೆಂಟಲ್ಲಿ ಕೂಡ ಮಾಡಿದ್ರಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಜಸ್ಟ್ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದನ್ನು ಅರೇಕಾ ಪ್ಲೇಟ್ ಬಗ್ಗೆ ಹೇಳಬೇಕು ಅಂದರೆ, ಅಡಿಕೆದು ಮರ ಇರುತ್ತಲ್ಲ ಅದರಲ್ಲಿ ಇದು ಎಲೆ ಬರೋದು. ಆ ಎಲೆನೆಲ್ಲ ದುಡ್ಡಿಗೆ ತೊಗೊಂಡು, ಅಂದರೆ ₹1 ಏನೋ ಒಂದಷ್ಟೇ, ಅದನ್ನೆಲ್ಲ ತೊಗೊಂಡು ಈ ಥರ ಸ್ಟಾಕ್ ಮಾಡಿಕೊಂಡು ಅದನ್ನು ನೀರಲ್ಲಿ ನೆನೆಸ್ಬಿಟ್ಟು ತೊಳೆದ್ಬಿಟ್ಟು ಈ ಥರ ಪ್ಲೇಟ್ ಮಾಡೋದು. ಪ್ಲೇಟ್ ಮಾಡೋದಕ್ಕೆ ಅಂತಲೇ ಕೆಲಸಕ್ಕೆ ಬರ್ತಾರೆ, ಅವರು ಮಾಡ್ತಾರೆ. ಬಿಸ್ನೆಸ್ ಏನೋ ಚೆನ್ನಾಗಿದೆ. ಪ್ರಾಫಿಟ್ ಅಂತ ಬಂದರೆ ಅರ್ಧಕ್ಕರ್ಧ ಇರುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ಪ್ಲೇಟ್ಸ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಐ ಥಿಂಕ್ ಇವಾಗೆಲ್ಲ ಈ ಥರ ತುಂಬ ಜಾಸ್ತಿ ಆಗಿರೋದ್ರಿಂದ ಡೌನ್ ಆಗಿದೆ ಅಂತ ಅನಿಸುತ್ತೆ. ನನಗಷ್ಟು ಕ್ಲಿಯರಾಗಿ ಗೊತ್ತಿಲ್ಲ, ಮಾವನ್ನ ಕೇಳ್ಬಿಟ್ಟು ನಾನು ನೆಕ್ಸ್ಟ್ ಯಾವಾಗಾದರೂ ಹೇಳ್ತೀನಿ ಇದ್ರ ಬಗ್ಗೆ. ಇವಾಗ ಸಿಂಪಲ್ಲಾಗಿ ಹೇಳಿದ್ದೀನಿ ಅಷ್ಟೇ. ಸುತ್ತಲೂ ತೋಟ ಇದೆ, ಮಧ್ಯ ಈ ಥರ ಫ್ಯಾಕ್ಟ್ರಿ ಮಾಡ್ತಿರೋದು. ಚೆನ್ನಾಗಿರ್ತವೆ ಇವರಿಗೆಲ್ಲ ನೋಡಿಕೊಂಡು. ಮಳೆ ಬರ್ತಾಯಿತ್ತು ಅವತ್ತು, ಆ್ಯಕ್ಚುಲಿ ಮಳೆ ಬರ್ತಾಯಿತ್ತು, ನೋಡ್ಕೊಂಡು ಕೆಲಸ ಮಾಡ್ತಾಯಿದ್ರು. ನಾನು ಯಾವಾಗಲೂ ಬರಲ್ಲ ಪಾಪುನ ಕರ್ಕೊಂಡು, ಮನೆ ಪಕ್ಕನೇ ಇರೋದ್ರಿಂದ ಪಾಪು ಓಡಿ ಬರ್ತಾ ಇರ್ತಾನೆ. ಆಂಟಿನೆಲ್ಲ ಸಿಕ್ಕಾಬಟ್ಟೆ ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ದಾನೆ ಅವನು, ನೋಡ್ಬೋದು ನೀವು. ಅವರು ಅಷ್ಟು ಪ್ರೀತಿಯಿಂದನೇ ಮಾತಾಡಿಸ್ತಾರೆ. ಮತ್ತು ಅರೇಕಾ ಪ್ಲೇಟ್ಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಡಿಫ್ರೆಂಟ್ ಸೈಜಸ್ ಬರುತ್ತೆ. ಇದು ದೊಡ್ಡದು, ಅದು ಮತ್ತು ಮೀಡಿಯಮ್ ಸೈಜ್ ಆ ಥರ ಎಲ್ಲ ಬರುತ್ತೆ. ಒಂದೊಂದು ಪ್ರೈಸ್ ಇರುತ್ತೆ. ಇವಾಗೆಲ್ಲ ಪೇಪರ್ ಪ್ಲೇಟ್ಸು ಆ ಥರ ಎಲ್ಲ ತುಂಬಾ ಬಂದಿದೆ. ಬಟ್ ಇದು ಅರೇಕಾ ಪ್ಲೇಟ್ಸ್ ನಾವು ಹೇಗೆ ಅಂತ ಅಂದರೆ, ತಮಿಳ್ನಾಡಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಡಿಮ್ಯಾಂಡ್ ಇದ್ದಾಗ ಅವರೇ ಬಂದು ತೊಗೊಂಡೋಗ್ತಾರೆ. ಇದು ಸೀಸನ್ ಅಂತ ಹೇಳಿದ್ನಲ್ಲ ನಾನು. ಸೊ ಯಾವ ಸೀಸನಲ್ಲಿ ಡಿಮ್ಯಾಂಡ್ ಇರುತ್ತೋ ಆವಾಗ ತೊಗೊಂಡೋಗ್ತಾರೆ ಬಂದು. ಇವಾಗ ಹೀಟ್ ಆಗಿಬಿಟ್ಟಿತ್ತು, ಹಾಗೆ ಎಳ್ನೀರು ಕುಡ್ಕೊಂಬರೋಣ ಅಂತ ತೋಟದೊಳಗೆ ಬಂದ್ವು. ಪಾಪುನು ಬಂದಿದ್ದಾನೆ ನಮ್ಮ ಜೊತೆ. ಅವ್ನು ಸಿಕ್ಕಾಪಟ್ಟೆ ತರಲೆ ಮಾಡ್ತಿರ್ತಾನೆ. ಅವನ ಹತ್ರ ಕೂಗಾಡಿ ನನ್ನ ವಾಯ್ಸ್ ಅಂತೂ ಕೇಳೋಕ್ಕೆ ಆಗಲ್ಲ ನನಗೇನೆ, ಆ ರೀತಿ ಆಗ್ತಿದೆ. ಇವಾಗ ವಿಡಿಯೋದಲ್ಲೂ ಅಷ್ಟೇ ನನಗೆ ಒಂಥರ ಏಯ್ ಅಂತ ಗದ್ರಿಸ್ತಾನೆ ಇರಬೇಕು ಅವನಿಗೆ. ಇಲ್ಲ ಅದು ಇದು ಮುಟ್ಟೋದು, ಬಾಯಿಗೆ ಇಟ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಿರ್ತಾನೆ. ಸೊ ಅವನ ಹತ್ರ ಕಿರ್ಚಾಡಿ ಫೈನಲಿ ನನ್ನ ಕತೆ ಹೀಗಾಗತ್ತೆ. ಇವಾಗ ಎಳ್ನೀರು ಕುಡ್ಕೊಂಡು ಅದಾದಮೇಲೆ ಸಾಯಂಕಾಲ ಸಂತೆಗೆ ಹೋಗಬೇಕು. ಅದನ್ನು ಕೂಡ ಸಿಂಪಲ್ಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಫುಲ್ ಹಳ್ಳಿದೆ ತೋರಿಸ್ತಾ ಇದ್ರೆ ನಿಮಗೂ ನೋಡೋಕ್ಕೆ ಬೇಜಾರಾಗುತ್ತೆ. ಸೊ ಸಿಂಪಲ್ಲಾಗಿ ತೋರಿಸ್ತೀನಿ ಇವಾಗ ಬಂದ್ವಿ ಸಂತೆಗೆ. ನಮ್ಮೂರಲ್ಲೆಲ್ಲ ಹೇಗೆ ಅಂದರೆ ವೀಕ್ಲಿ ಒನ್ಸ್ ಇರುತ್ತೆ ಸಂತೆ ಅಂತ. ಇಲ್ಲೆಲ್ಲ ಆಲ್ಮೋಸ್ಟ್ ಕಡಿಮೆಗೆ ಸಿಗುತ್ತೆ. ಸುತ್ತಮುತ್ತ ಇರೋ ಊರಿನ ಜನ ಎಲ್ಲ ಇಲ್ಲೇ ಬಂದು ತೊಗೊಂಡೋಗೋದು. ಇಲ್ಲಿ ಎಲ್ಲ ಸಿಗುತ್ತೆ, ಬೇಕಾಗಿರೋ ಅಂಥದ್ದು ಎಲ್ಲ ಇರುತ್ತೆ. ಮನೆಯದು ರೇಷನ್ ಐಟಮೇ ಇರ್ಬೋದು, ಮತ್ತು ಚಪ್ಪಲಿ, ಆಮೇಲೆ ಡ್ರೆಸ್ಗಳು, ಬಟ್ಟೆಗಳು ಎಲ್ಲ ಇರುತ್ತೆ ಇಲ್ಲಿ. ತರಕಾರಿಗಳು ಎಲ್ಲ ಆಲ್ಮೋಸ್ಟ್ ಕಡಿಮೆಗೆ ಇರುತ್ತೆ. ನೀವಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ. ನಾನು ನೀಟಾಗಿ ವಿಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಎಲ್ಲ ಗೊತ್ತಿರೋರೇ ಜನ ಇದ್ದಿದ್ದರಿಂದ ಕ್ಯಾಮ್ರಾ ಈ ಥರ ಹಿಡ್ಕೊಂಡ್ರೆ ಏನು ಅಂದ್ಕೊತಾರೋ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಂಡಿಲ್ಲ ನೀಟಾಗಿ. ಸೊ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ನೆಕ್ಸ್ಟ್ ವೀಕ್ ಹೋದಾಗ ವ್ಲಾಗ್ ಮಾಡ್ತಾಯಿದ್ರೆ ಅವತ್ತಿನ ದಿನ ಚೆನ್ನಾಗಿ ತೋರಿಸ್ತೀನಿ. ನೋಡ್ಬೋದು ನೀವಿಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ಪ್ಲ್ಯಾಸ್ಟಿಕ್ ಐಟಮ್ಸು, ಸ್ಟೀಲ್ ಐಟಮ್ಸು, ದೋಸೆ ತವ, ರೊಟ್ಟಿ ಹೆಂಚು ಆ ಥರದ್ದೆಲ್ಲ ಇರುತ್ತೆ. ತರಕಾರಿ, ಈರುಳ್ಳಿ, ಆಮೇಲೆ ಆವಾಗಲೇ ಹೇಳಿದಾಗೆ ರೇಷನ್ ಐಟಮ್ಸು, ಮತ್ತು ನೆಲ ಒರೆಸೋ ಕೋಲು,
ಟವಲ್ಸು ಚಪ್ಪಲಿ ಎಲ್ಲ ಇರುತ್ತೆ ಇಲ್ಲಿ. ಅದಾದಮೇಲೆ ತರಕಾರಿ ಎಲ್ಲ ತೊಗೊಬಂದು ಇವಾಗ ಪಾಲಕ್ ಸೊಪ್ಪಿನ ಪಲಾವ್ ಮಾಡೋಣ ಅಂತ ಈ ರೆಸಿಪಿನ ನಾನು ನಿಮ್ಗೆ ತೋರಿಸ್ಲೇಬೇಕು ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ಹೇಗೂ ಸೊಪ್ಪು ತೊಗೊಂಬಂದಿದ್ದೆ ಅಲ್ಲ, ಹಾಗಾಗಿ ತೋರಿಸೋಣ, ಇದನ್ನ ಶೇರ್ ಮಾಡೋಣ ಅಂತ. ಇವಾಗ ಸೊಪ್ಪನ್ನ ಚೆನ್ನಾಗಿ ನಾನು ತೊಳೆದ್ಬಿಟ್ಟು ನೀರಿಗೆ ಹಾಕಿ ಬೇಯಿಸಿಟ್ಕೊತೀನಿ. 2 ಕಂತೆ ಸೊಪ್ಪು ತೊಗೊಂಡಿದ್ದೆ ನಾನು. ಅದು ಬೆಂದಮೇಲೆ ತುಂಬ ಕಡಿಮೆ ಆಗುತ್ತಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನಾನು 4 to 5 ಮೆಂಬರ್ಸ್ಗೆ ಆಗುವಷ್ಟು ಮೆಷರ್ ಮಾಡ್ತಾಯಿದ್ದೀನಿ ಇವತ್ತು. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು, ಸೊಪ್ಪೆಲ್ಲ ಅದು ಬೆಂದು ಕಡಿಮೆ ಆಗೋವರೆಗೂ. ಇವಾಗ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬಟಾಣಿ ತೊಗೊಂಡಿದ್ದೀನಿ. ಬಟಾಣಿನ ನಾನು ನೆನೆಸಿಟ್ಟಿದ್ದೆ ಬೆಳಗ್ಗೆನೆ, ಅದನ್ನ 3 ವಿಷಲ್ಸ್ ಕೂಗ್ಸಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಏನೇನು ರೆಡಿ ಮಾಡ್ಕೋಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ತೋರಿಸ್ತೀನಿ, ನಾನು ನಿಮಗೆ ಫುಲ್ ಡೀಟೇಲಾಗಿ ತೋರಿಸ್ತೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮಿಸ್ ಮಾಡ್ದಲೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ಇವತ್ತಿನ ಡೇ ಏನೋ ಗೊತ್ತಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಆದರೂ ವಿಡಿಯೋ ಮಾಡಿ ವಾಯ್ಸ್ ಓವರ್ ಮಾಡಿ ಎಡಿಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಿಮಗೆ ನನ್ನ ವಾಯ್ಸಲ್ಲೇ ಗೊತ್ತಾಗ್ಬೋದು, ಆಲ್ಮೋಸ್ಟ್ ನಾನು ಆವಾಗಲೇಯಿಂದ ಮಾತಾಡ್ತಾ ಇದ್ದಿದ್ರಲ್ಲೇ ಟಯರ್ಡ್ ಆಗಿದೆ ಅಂತ. ಓಕೆ, ಇವಾಗ ಪಾಲಕ್ ಸೊಪ್ಪು ಕೂಡ ಬೆಂದಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡ್ತೀನಿ ನಾನು. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ವಿಡಿಯೋದಲ್ಲಿ ನನ್ನ ಫೇಸ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ನಾನು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ ಅಂತ. ಒಂದು ಫೇಸ್ ವಾಶ್ ಕೂಡ ಮಾಡಿಲ್ಲ ನಾನು, ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಹೋಗಿ ನೋಡ್ಕೊಬನ್ನಿ. ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕೊತೀನಿ. ಇವಾಗ ಬಾಣಲಿ ಬಿಸಿ ಆಗಿದೆ, ಸ್ವಲ್ಪ ಆಯಿಲ್ ಹಾಕೊತಾ ಇದ್ದೀನಿ. ಒಂದು 5 to 6 ಸ್ಪೂನಷ್ಟು ಆಯಿಲ್ ಇದೆ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಸಿಡಿಯೋ ಅಷ್ಟರಲ್ಲಿ ಡ್ರೈ ಸ್ಪೈಸಸ್ನ ರೆಡಿ ಮಾಡ್ಕೊಳ್ಳೋಣ. ಡ್ರೈ ಸ್ಪೈಸಸ್ಗೆ ನಾನು 1 ಚಕ್ಕೆ, 1 ಚಿಕ್ಕ ಪೀಸು ಮತ್ತು 2 ಪಲಾವ್ ಎಲೆ, 2 ಅನಾನಸ್ ಫ್ಲವರ್. ಇವಾಗ 1 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಇಷ್ಟು ಆಗಿದೆ ಆನಿಯನ್. ನಾನು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಇದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ, ಹಾಗೆ ಸ್ವಲ್ಪ ಕಸೂರಿ ಮೇಥಿ, ಇದನ್ನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಘಮ ಘಮ ಅಂತ ಇದೆ. ಮೂರು ಟೊಮ್ಯಾಟೋನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ, ನನಗೆ ಕುಕ್ಕಿಂಗ್ ಮಾಡುವಾಗ ಯಾರಾದರೂ ಕಂಪ್ನಿಗೆ ಇರಲೇಬೇಕು, ಇಲ್ಲಾಂದರೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಒಬ್ಬಳೇ ಕುಕ್ ಮಾಡೋಕ್ಕೆ. ನಾನು ಯಾವಾಗಲೂ ಕರೀತಾ ಇರ್ತೀನಿ ನನ್ನ ಹಸ್ಬೆಂಡ್ಗೆ, ಅಟ್ಲೀಸ್ಟ್ ಬಂದು ಕುತ್ಕೋ, ಮಾತಾಡದೇ ಇದ್ರೂ ಪರವಾಗಿಲ್ಲ, ಕುತ್ಕೋ ನಾನು ಮಾಡೋದನ್ನ ನೋಡು ಅಂದ್ಬಿಟ್ಟು. ಅವರು ಬರೋಕ್ಕೆ ಇಷ್ಟಪಡಲ್ಲ. ಬಟ್ ನನಗೆ ಕುಕ್ಕಿಂಗ್ ಮಾಡುವಾಗ ಯಾರಾದರೂ ಒಬ್ಬರು ಕಂಪ್ನಿಗೆ ಬೇಕೇ ಬೇಕು. ಅದಕ್ಕೆ ಇವತ್ತು ನಾನು ನಿಮ್ಮ ಜೊತೆ ಮಾತಾಡಿಕೊಂಡು ಮಾಡ್ತಾಯಿದ್ದೀನಿ.
ಇವಾಗ ಬಟಾಣಿ ಹಾಕ್ತಾ ಇದ್ದೀನಿ. ಇದನ್ನು ನಾನು ಕೂಗ್ಸಿಟ್ಕೊಂಡಿದ್ದೆ. 3 to 4 ವಿಷಲ್ಸ್ನ ನಾನು ಕೂಗ್ಸಿಟ್ಕೊಂಡಿದ್ದೀನಿ. ನೆನಾಕಿ 1 5 to 6 hours ನೆನಾಕಿ ಕೂಗ್ಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಟೊಮ್ಯಾಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕ್ಕದು 3 ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದು ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನಾವೇನು ಪಾಲಕ್ ರುಬ್ಬಿಟ್ಕೊಂಡಿದ್ವಿ ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ಗ್ರೀನಾಗಿದೆ ನೋಡ್ಬೋದು ನೀವು. ಯಾವುದೇ ರೀತಿ ಫುಡ್ ಕಲರ್ ಏನೂ ಹಾಕಿಲ್ಲ, ಆದರೂ ತುಂಬ ಗ್ರೀನಿಶ್ ಆಗಿ ಬಂದಿದೆ. ಇವಾಗ ನಾನು 1.5 ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ. ಅದಕ್ಕೆ ನಾನು 3 ಗ್ಲಾಸ್ನ ಮೆಷರ್ ಮಾಡಿ ನೀರು ಹಾಕೊಳ್ತೀನಿ. ಪಾಲಕ್ನ ಬೇಯಿಸಿಟ್ಕೊಂಡಿರೋ ನೀರಿರುತ್ತಲ್ಲ ಅದನ್ನ ನಾನು ಇವತ್ತಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನಂದರೆ ಒಂದೊಂದ್ಸಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಒಂದೊಂದ್ಸಲಿ ಮಾತಾಡ್ತಾ ವಿಡಿಯೋ ಎಷ್ಟು ಬೇಗ ಮುಗ್ದೋಯ್ತಾ ಅಂತ ಅನಿಸುತ್ತೆ. ಅದರಲ್ಲೂ ನೈಟ್ ಆಗಿರೋದ್ರಿಂದ ಸಾಕಾಗಿದೆ ಇವತ್ತಿನ ಡೇ ಫುಲ್ಲು. ಹಾಗಾಗಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಇವಾಗ ನೈಟ್ ಆಗಿರೋದ್ರಿಂದ ವಿಡಿಯೋ ಕ್ಲಾರಿಟಿ ನಿಮಗೆ ಸ್ವಲ್ಪ ಕಡಿಮೆ ಬರ್ತಾ ಇರ್ಬೋದು. ಯಾಕಂದರೆ ಲೈಟಿಂಗ್ಸ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಿದೆ ನನಗೆ. ಇವಾಗ ನಾನು 3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಕುದಿ ಬಂದಮೇಲೆ ನಾವು ಅಕ್ಕಿನ ಹಾಕಬೇಕು. ಇವಾಗ ಇದಕ್ಕೆ ಉಪ್ಪು ಹಾಕೋಣ. ಉಪ್ಪು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನು ಇಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಏನಂದರೆ ನಾನು ಜಾಸ್ತಿ ತುಂಬ ಸಲ ನಾನು ಅಡುಗೆ ಮಾಡುವಾಗ ನಂಗೆ ಉಪ್ಪು ಹಾಕೋದೇ ಗೊತ್ತಾಗಲ್ಲ. ಎಷ್ಟು ಅಡುಗೆ ಮಾಡೋ ಅಭ್ಯಾಸ ಇದ್ರೂ ಅಷ್ಟೇ ಉಪ್ಪು ಹಾಕೋದ್ರಲ್ಲಿ ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಿಬಿಡ್ತೀನಿ. ಕಡಿಮೆ ಅಂತೂ ಮಾಡೇ ಇಲ್ಲ ನಾನು. ಆಲ್ಮೋಸ್ಟ್ ಯಾವಾಗಲೂ ನಾನು ಉಪ್ಪು ಹಾಕೋದ್ರಲ್ಲಿ ಮಾತ್ರ ಜಾಸ್ತಿನೇ ಹಾಕಿರ್ತೀನಿ. ಬಟ್ ನಾನು ಉಪ್ಪು ಜಾಸ್ತಿ ತಿನ್ನೋದ್ರಿಂದ ನನಗೇನು ಹಂಗೆ ಅನಿಸಲ್ಲ. ಬಟ್ ಮನೇಲೆಲ್ಲ ಹಂಗೆ ಅಂತಿರ್ತಾರೆ, ಉಪ್ಪು ಜಾಸ್ತಿ ಹಾಕ್ತೀಯ ನೀನು, ಹಾಗೆ ನೀನು ಉಪ್ಪು ಜಾಸ್ತಿ ತಿಂತೀಯ ಅಂತ. ಹಾಗೆ ಉಪ್ಪು ಜಾಸ್ತಿ ತಿಂದು BP ರೈಸ್ ಆಗಿ ಆಮೇಲೆ ಎಲ್ಲರ ಮೇಲೂ ಹರ್ಚಾಡ್ತಾ ಇರ್ತೀನಿ. ಇವಾಗ ನಾನು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ, ಸಾಂಬಾರು ಪೌಡರ್. ಇದು ಮನೆಯಲ್ಲೇ ಮಾಡಿರೋದು. ಸ್ವಲ್ಪ ಹಾಕ್ತೀನಿ, ಜಸ್ಟ್ ಫ್ಲೇವರ್ಗೋಸ್ಕರ. ಇಲ್ಲಾಂದರೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು. ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಈ ರೆಸಿಪಿನ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇದು ನಮ್ಮಮ್ಮ ಮಾಡ್ತಾ ಇದ್ದಿದ್ದು ಈ ರೀತಿ ಪಾಲಕ್ ಸೊಪ್ಪಿಂದು ಪಲಾವು. ನನಗಂತೂ ತುಂಬಾ ಇಷ್ಟ. ಇದನ್ನ ಟ್ರೈ ಮಾಡಿ. ಇನ್ಯಾವ ಪಲಾವು ಇಷ್ಟನೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ನೀವು ಟ್ರೈ ಮಾಡಿ ನೋಡಿ, ಸೇಮ್ ಇದೇ ಥರ ಫಾಲೋ ಮಾಡಿ, ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇದನ್ನು ಟ್ರೈ ಮಾಡಿದ್ರೆ ನೀವು ಮತ್ತೆ ವೆಜಿಟೇಬಲ್ ಪಲಾವ್ ಇಷ್ಟನೇ ಆಗಲ್ಲ, ಆ ರೀತಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ. ಇದು ಇವಾಗ ಕುದೀತಾ ಇದೆ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನಾನು ಟೇಸ್ಟ್ ಮಾಡ್ತೀನಿ. ಉಪ್ಪು ಕಡಿಮೆ ಇದೆಯಾ? ಓಕೆ, ಉಪ್ಪೆಲ್ಲ ಕರೆಕ್ಟಾಗಿದೆ. ಇವಾಗ ನಾನು 1.5 ಗ್ಲಾಸಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ.
ನೀರನ್ನ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರಿ, ಯಾಕಂದರೆ ಪಾಲಕ್ ಬೇರೆ ಸ್ವಲ್ಪ ಜ್ಯೂಸಿ ಆಗಿರೋದ್ರಿಂದ ಮೆತ್ತಗೆ ಆಗ್ಬಿಡುತ್ತೆ. ನಾನು ಹಾಗಾಗಿ ಒಂದು ಸ್ವಲ್ಪ ನೀರು ಕಡಿಮೆ ಹಾಕಿದ್ದೀನಿ, ಯಾಕಂದರೆ ಅಕ್ಕಿ ಬೇರೆ ನೆನೆಸಿಟ್ಟಿರೋದ್ರಿಂದ. ಇವಾಗ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಕ್ಲೋಸ್ ಮಾಡಿ 2 to 3 ವಿಷಲ್ಸ್ ಬರ್ಸ್ಕೊಂಡ್ರೆ ರೆಡಿ ಆಗುತ್ತೆ. ನನ್ನ ಫೇವ್ರೆಟ್ ಫುಡ್ ಯಾವುದು ಅಂತಂದರೆ ಇದೆ ಪಾಲಕ್ ಪಲಾವ್. ನನಗಂತೂ ತುಂಬಾ ಇಷ್ಟ, ಹಾಗೆ ನನ್ನ ಹಸ್ಬೆಂಡ್ಗೂ ಈ ರೆಸಿಪಿ ತುಂಬಾ ಇಷ್ಟ. ಇದು ತುಂಬ ಹೆಲ್ದಿ ಕೂಡ, ಯಾಕಂದರೆ ಪಾಲಕ್ ಸೊಪ್ಪು ಬ್ಲಡ್ ಇಂಪ್ರೂವ್ ಆಗೋಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹಾಗಾಗಿ ತುಂಬ ಹೆಲ್ದಿ ರೆಸಿಪಿ ರೆಡಿ ಆಗ್ತಾ ಇದೆ. ಎಲ್ಲ ರೆಡಿ ಆದಮೇಲೆ ಹೇಗೆ ಬಂತು ಅಂತ ತೋರಿಸ್ತೀನಿ. ಬಾಯ್. ಟಿ ವಿ ನೋಡಿಕೊಂಡು ಆರಾಮಾಗಿ ಕುತ್ಕೊಂಡು ಪಾಪನ ಮಲಗಿಸ್ ಬಂದಿದೆ, ಅದಕ್ಕೆ ಇಷ್ಟು ಆರಾಮಾಗಿ ಊಟ ಮಾಡ್ತಾಯಿದ್ದೀನಿ. ಅವನಿದ್ರೆ ಅದು ಇದು ತೀಟೆ ಮಾಡ್ತಿರ್ತಾನೆ, ಅವನು ಓಡೋಗಿ ಎತ್ಕೊತಾ ಇರಬೇಕು. ಪಲಾವ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಇದ್ರೇ ಚೆನ್ನಾಗಿರೋದು. ಈಗ ಊಟ ಎಲ್ಲ ಮುಗಿಸಿ ನಾನು ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ. ಊಟ ಆದಮೇಲೆ ಮಾಡ್ತೀನಿ, ಊಟ ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ, ಯಾಕಂದರೆ ನಂಗೆ ಬೆಳಗ್ಗೆಯಿಂದ ಎಕ್ಸಸೈಸ್ ಮಾಡೋಕ್ಕೆಲ್ಲ ಟೈಮ್ ಸಿಕ್ಕಿರಲ್ಲ. ತಿಂದಮೇಲೆ ಸ್ವಲ್ಪ ಹೆವಿ ಅಂತ ಅನ್ನಿಸ್ತಾ ಇರುತ್ತೆ. ಒಂದು ಅರ್ಧ ಗಂಟೆ ಬಿಟ್ಟು ಎಕ್ಸಸೈಸ್ ಮಾಡ್ತೀನಿ, ಸಿಂಪಲಾಗಿ ಮಾಡ್ತೀನಿ. ಒಂದು ಅರ್ಧ ಗಂಟೆ ಇದಕ್ಕೆ ಅಂತ ಟೈಮ್ ಇಟ್ಟಿರ್ತೀನಿ, ಸೀರಿಯಲ್ ನೋಡ್ಕೊತ ಮಾಡ್ತೀನಿ ಅಷ್ಟೇ. ನಾನು ಫುಲ್ ಮಾಡಲೇಬೇಕು ಅಂತ ಮಾಡಲ್ಲ. ನನ್ನ ಹಸ್ಬೆಂಡ್ ಅದೇ ಹೇಳ್ತಿರ್ತಾರೆ, ನೀನು ಮಾಡಲೇಬೇಕು ಅಂತ ಮಾಡಲ್ಲ, ನೀನು ಸುಮ್ಮನೆ ಏನೋ ಟಿ ವಿ ನೋಡ್ಕೊಂಡು ಮಾಡ್ತಿರ್ತೀಯ, ಇದು ಒಂದು ಎಕ್ಸಸೈಸ್ ಅಂತ. ಬಟ್ ಅದೇನೋ ನಂಗೆ ರೂಢಿ ಮುಂಚೆಯಿಂದನೂ. ಸಿಂಪಲ್ಲಾಗಾದರೂ ಆಯಿತು, ಎಕ್ಸಸೈಸ್ ಮಾಡ್ತೀನಿ. ಬಸ್ಕಿ ಹೊಡಿಯೋದು ಆ ಥರ ಎಲ್ಲ ಮಾಡ್ತೀನಿ. ಅದು ಅಲ್ಲದೆ ಇವತ್ತು ಬೇರೆ ಸ್ವಲ್ಪ ಯಾಕೋ ಟಯರ್ಡ್ ಆದಂಗೆ ಆಗಿತ್ತು, ಅದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಟಿ ವಿ ಸೀರಿಯಲ್ಸ್ ಝೀ ಕನ್ನಡದು ನೋಡ್ತಾ ಮಾಡ್ತಾಯಿದ್ದೆ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.